ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತಂದರೆ, ನಮ್ಮ ತಂಗಿ ಏನೋ ಒಂದು ಕುಕ್ಕಿಂಗ್ ಮಾಡಿಕೊಡ್ತೀನಿ, ನಿನಗೋಸ್ಕರ ಒಂದು ಸ್ನ್ಯಾಕ್ಸ್ ಮಾಡಿಕೊಡ್ತೀನಿ ಅಂತಂದ್ಬಿಟ್ಟು ಅಂದ್ಲು. ನಾನು ಕೆಲಸ ಮಾಡ್ತಾಯಿದ್ದೆ, ಅವಳೇ ನನ್ನ ಫೋನ್ ತೊಗೊಂಡೋಗಿ ಶೂಟ್ ಮಾಡೋವಳೆ. ಕ್ರೇಜಿ ಶೂಟ್ ಮಾಡೋವಳೆ ಗೈಸ್. ಲಿಟ್ರಲಿ ಎಡಿಟ್ ಇಲ್ಲದೆ ಆಗ್ತೀನಿ ನಾನು ಈ ವಿಡಿಯೋದಲ್ಲಿ. ಫುಲ್ ವಿಡಿಯೋ ನೋಡಿ ಮಜಾ ಇರುತ್ತೆ ಅಂತೂ. ಸೊ ಇವಾಗ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಓ ಶಿಟ್. ಪುಟ್ಟೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. one last chance to knife. Oh ana ಮಾಡೋಣ. ಓಕೆ ಫೈನ್ ಆಯ್ತವಾ? ಓ ಅಕ್ಕ, ಗೋ ಟೇಕ್ ಸನ್ಫ್ಲವರ್ ಅನ್ಕೋ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಕಾರ್ನ್ಫ್ಲೋರ್ ಇಟ್ಕೊಂಡು ಕಾರ್ನ್ಫ್ಲೋರ್ ಐ ನೀಡ್ ವಾಟ್? ಓಕೆ ಗೈಸ್, ಏನಂದರೆ ಇವಾಗ ಅನ್ಫಾರ್ಚುನೇಟ್ಲಿ ನನಗೆ ಈ ಮಿಕ್ಸ್ ಮಾಡೋದಲ್ಲ ಹೆಂಗಂತ ಗೊತ್ತಿಲ್ಲ, ಅದಕ್ಕೆ ಹೋಗ್ಲಿ ಪಾಪ ಅಂತ ಕರ್ತ್ಕೊಂಡೆ. ನಾನು ಯಾವಾಗಲೂ ಮನೆಯಲ್ಲಿ ಏನಾದರೂ ಬ್ರಿಟಿಷ್ ಇಂಗ್ಲೀಷೇ ಮಾತಾಡೋದು ಗೈಸ್. ಫ್ರೆಂಚ್ ಗೊತ್ತಾ ನಿಮಗೆ? ನೀನು ಫ್ರೆಂಚ್ ಗೊತ್ತಾ? ಆ್ಯಕ್ಚುಲಿ ಇಲ್ಲ ಬಟ್ಲರ್ ಇಂಗ್ಲೀಷ್. ನೆಕ್ಸ್ಟ್ ಏನಾಗ್ಬೇಕು ಹೇಳು? ನಾನು ಜೀವನದಲ್ಲಿ ಉದ್ಧಾರ ಆಗಬೇಕು. ನೆಕ್ಸ್ಟ್ ಏನು ಹಾಕಬೇಕು ಹೇಳು ಅಂದಿದ್ದು ದೇವ್ರಿಗೆ ಗೊತ್ತು. ನೆಕ್ಸ್ಟ್ ಬಂದು ಸ್ವಲ್ಪ ಸಾಲ್ಟ್ ಹಾಕ್ಬೇಕು. ಜೀವನ ತುಂಬ ಕಷ್ಟ ಇರು. ಎಂತ ಮಾಡೋದು ಇಂಥವ್ರಿದ್ರೆ. ಒಂದು ನಿಮಿಷ ನೋಡಿ, ಇಷ್ಟು ಪೊಟ್ಯಾಟೋಗೆ ಎಷ್ಟು ಸಾಲ್ಟ್ ಎತ್ಕೊಂಡು ಹಾಕಿರೋದೇ 3 ಪೊಟ್ಯಾಟೊ, ಅದಕ್ಕೆ ಇಷ್ಟು ಸಾಲ್ಟ್ ಎತ್ಕೊಂಡು. ಸ್ಟೈಲಾಗಿ ಹಾಕೋದು ಹೆಂಗೆ? ಬೇಡ ಉಪ್ಪು ಚಿಲ್ಲರೆ ಮಮ್ಮಿ ಹಸಿವಾಗಿ ಹೇಳ್ತಾರೆ. ಬೆಳಗ್ಗೆ ನೈಟಲ್ಲಿ ಸ್ಪೆಕ್ಸ್ ಹಾಕ್ಕೊಳಲ್ಲ ಗೈಸ್, ತಲೆ ನೋವು. ಕಣ್ ಕಾಣಿಸಲ್ ತಾನೇ ಸ್ಪೆಕ್ಸ್ ಹಾಕೋದು, ತಲೆ ನೋವು ಅಂತ ಬಿಲ್ಡಪ್ ಬೇರೆ. ಇಲ್ಲ, ಕಣ್ ಕಾಣಿಸೋಕೆ ಹಾಕೋದು ಇಲ್ಲ ಗೈಸ್. ಕಣ್ಣೆಲ್ಲ ನೈಟ್ ಸ್ವಲ್ಪ ಕಾಣಿಸುತ್ತೆ, ಅದಕ್ಕೆ ನೈಟ್ ಸ್ಪೆಕ್ಸ್ ಹಾಕ್ಕೊಳಲ್ಲ. ತಲೆನೋವು ಯಾಕಂದ್ರೆ ಬೆಳಗ್ಗೆಯಿಂದ ಹಾಕೊಂಡಿರ್ತೀನಲ್ಲ, ಒಂಥರ ತಲೆ ಚಿಟ್ಟಿಡ್ಬಿಡತ್ತೆ. ತಲೆ ಎದ್ರೆ ತಾನೇ ತಲೆನೋವು ಬರೋದು. ನಮ್ಮ ಕನ್ನಡ ಟೀಚರ್ ಏನ್ ಮಾಡಿದಾರೆ? ಓ ಗುರು, ನಮಗೂ ಇದಕ್ಕೂ ಏನ್ ಸಂಬಂಧ ಇಲ್ಲ. ಸೆಂಟ್ ಆಂಟನೀಸ್ ಅಲ್ಲೆಲ್ಲ ನೋಡ್ತಾ ಇರ್ತಾರೆ. ಓ ಅಣ್ಣ ಅಕ್ಕ, ನಮ್ಮ ಟೀಚರ್ಸ್ ಯಾರಾದ್ರೂ ಈ ವಿಡಿಯೋ ನೋಡಿದ್ರೆ, ನಾನು ಇನ್ನ ಟೀಸಿ ಇಸ್ಕೊಂಡಿಲ್ಲ ಸ್ಕೂಲ್ಗೆ ಹೋಗಿ, ಏನ್ ಮಾಡ್ತಾರೆ, ಚಪ್ಪಲಿ ಅದ್ದು ಹೊಡೆದು ನಾಚಿ ಕಳಿಸ್ಬಿಡ್ತಾರೆ. ಎಲ್ಲ ಇವಳು ಮಾಡೋ ಕೆಲಸ. ಇವಾಗ ನಾನು ಹೇಳದ್ನ ನಿಮ್ ಕನ್ನಡ ಮಾಡಿಸ್ಬೇಕು. ಸೊ ನಾನು ಬಾಯಿ ಮುಚ್ಕೊಂಡಿರ್ಬೇಕು. ಏನಾದ್ರೂ ಮಿಕ್ಸ್ ಮಾಡ್ಕೊಡ್ತೀನಿ. ಉಪ್ಪು ಚೆಕ್ ಮಾಡ್ತಿದ್ದೀನಿ ಕಣೆ. ಉಪ್ಪು ನಾನು ನೀನೇನು ಹೇಳ್ತಿದ್ದದು ಇವಾಗ? ಇಟ್ಸ್ ಅ ಪಿಂಚ್ ಆಫ್ ಸಾಲ್ಟ್. ಹಿಂಗೆ ನಾನು ಹಾಕ್ತೀನಿ. ದುರಹಂಕಾರ ಬೀಳ್ಬಾರ್ದು. ಇಲ್ಲಿ 5 ಸ್ಟಾರ್ ಹೋಟ್ಲಲ್ಲೆಲ್ಲ ನೋಡಿದೀನಿ, ಏನ್ ಮಾಡ್ತಾರೆ ಅಂದ್ರೆ ಸ್ಟೈಲ್ ಆಗಿ ಹಾಕ್ತಾರೆ.
ನಾವು ಆ ಥರ ಟ್ರೈ ಮಾಡೋಣ. ಯಾಕಂದ್ರೆ ಇವಳು ನಾವು ದಿನ 5 ಸ್ಟಾರ್ ಹೋಟ್ಲಿಗೆ ಕೆಲ್ಸಕ್ಕೆ ಬಿಟ್ಟಿದ್ದೆ. ಆಯ್ತು, ವಿಲ್ ಟ್ರೈ. ಓ, ಕೈ ಮೇಲೆ ಬಿದ್ಬಿಡ್ತು ಗುರು. ನೋಡಿ ಎಲ್ಲ ನನ್ನ ಕೈ ಮೇಲೆ ಹಾಕೊಳ್ಳೆ. ಜೂಜು ಏನ್ ಅನ್ಕೊಂಡಿ? ಹುಚ್ಚ ಬಂದ್ಬಿಡ್ತು ಇವಾಗ. ಅವಾಗ ಹುಚ್ಚ ವೆಂಕಟ. ಓ, ನಾನೇ ಬೇಕಂತ ಸಿಗಾಕೊಂತೀನಿ, ಅದು ಹೆಂಗಂತ ಗೊತ್ತಾಗ್ತಾ ಇಲ್ಲ. ಟೈಮ್ ಎಷ್ಟು ಅಂತಂದ್ರೆ 1:30. ಏ, ಝೂಮ್ ಮಾಡೋದು ಮೂತಿ ಎಲ್ಲ ಹಾಕ್ಬೇಡ. 1:30 ಆಗ್ತೈತೆ. ನಮ್ಮಮ್ಮ ಫುಲ್ ನಿದ್ದೆಯಲ್ಲಿದ್ದಾರೆ. ಇಲ್ಲ, ಸ್ವಲ್ಪ ಮುಂಚೆನೆ ರೂಮ್ಗೆ ಹೋಗಿದ್ದೆ ಗೈಸ್. ನಮ್ಮಮ್ಮ ಏನಕ್ಕೆ ಹೋಗಿದ್ದೆ ಅಂದ್ರೆ ಸ್ವಲ್ಪ ಲಿಪ್ಸ್ ಎಲ್ಲ ಡ್ರೈ ಆಗಿತ್ತು. ಹಂಗಲ್ಲ, ವಿಡಿಯೋ ಶೂಟ್ ಮಾಡಬೇಕು ಅಂತ ಅನ್ಕೊಂಡ್ಬಿಟ್ಲು. ಹಾಗಾಗಿ ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು. ಸೀನೇ ಇಲ್ಲ, ನಾನು ನಿಜ ಮಾತಾಡ್ಬೇಕೇನಿದ್ರು. ಇರು ನಮ್ಮ ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ದೆ ಗೈಸ್. ಅದಕ್ಕೆ ಐಲೈನರ್ ಎಲ್ಲ ಹಾಕೊಂಡ್ ಬಂದಿದ್ದೆ ನಾನು. When did you go? ಇವತ್ತು ನಾನು ಒಂದ್ ಸ್ವಲ್ಪ ಆಚೆ ಇಲ್ಲೇ ಪಕ್ಕದ ಅಂಗಡಿಯಲ್ಲಿ ಬಿಸ್ಕೆಟ್ ತರಕೋ. ನೆಕ್ಸ್ಟ್ ಏನಾಗ್ಬೇಕೆ? ನೆಕ್ಸ್ಟ್ ಏನಾಗ್ಬೇಕಂದ್ರೆ ನಾನು ಹೋಗ್ತಿದ್ದೀವಿ, ನನ್ನ ಕೆಲಸ ಇದೆ. ನೀನೇ ಮಾಡ್ಕೋ. ಏನ್ ಹಾಕ್ಬೇಕು ಅಂತ ಕೇಳ್ತಾ ಇದ್ಯಾ? ಹೇಳ್ಕೊಡ್ತೀವಿ. ಇವಳಿಂದ ಮಾತ್ರ ರೆಸಿಪಿ ಏನಾದ್ರು ಕೆಟ್ಟೋಗ್ಬೇಕು. ನಿಜ ಇವಳನ್ನ ಹೆಂಗ್ ಬೈತೀನಂದ್ರೆ 2 pinch of salt, 1 pinch ಅಲ್ಲ, 2 pinch of salt. ತಗೋ, ಫುಲ್ ಹಾಕು. ಓಕೆ. ಯೋ ಹಾರಿ ಸಿಂಗರ್ ಇದೆಲ್ಲ ಆಗ್ಬೇಡ ಪ್ಲೀಸ್. ಏನಾಗ್ಬೇಕು? ಕಾರ್ನ್ಫ್ಲವರ್ ಹಾಕ್ಬೇಕಾ? ಹೌದು. ನೆಕ್ಸ್ಟ್ ತಿಕ್ಕಾಲಾಲ್ ಚಿಲ್ಲಿ ಪೌಡರ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಕೇಳಿಸ್ಕೋಣ ಇರು. ನಮ್ಮ ಮನೇಲಿ ಹೆಂಗಂದ್ರೆ ತಿಕ್ಕಾಲಾಲ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡೋದು, ಅದಕ್ಕೆ ಅದು ಟಿಕಾಲಲ್. ಓಕೆ, ಏನಿದ್ರೇನು ಓಕೆ, ಅದೇ ಯೂಸ್ ಮಾಡೋದು, ಅದಕ್ಕೆ ಕರ್ದೆ. ಇವಾಗ ಏನಾದ್ರಲ್ಲಿ ಡಬಲ್ ಮೀನಿಂಗ್ ನೋಡ್ಬಿಟ್ಟ, ಆಯ್ತು ಬಿಡು. ಯಾಕೆ ಹಿಂಗೆಲ್ಲ ಇದ್ದೀರಾ ಅಂತ ಗೊತ್ತಿಲ್ಲ. ಇವನು ಇವಾಗ ನನ್ನ ರೆಸಿಪಿ ತಿನ್ನಕ್ಕೆ ಹೋಗ್ತಾನೆ. ನಾ ಇರಬೇಕು ಸ್ವಲ್ಪ ದಿನ. ಓ, ಕಾರ್ನ್ಫ್ಲೋರ್. ಏನಾಯ್ತು? ನೆಕ್ಸ್ಟ್ ಏನಾಗಬೇಕು? ಸಿ ಐ ಹ್ಯಾವ್ ವರ್ಕ್, ಪ್ಲೀಸ್ ಡೋಂಟ್ ವೇಸ್ಟ್. ಚಿಲ್ಲಿ ಪೌಡರ್ ತಗೋಬಾ. ಇದೇ ಆ ಪೌಡ್ರು ನಮ್ಮ ಮಮ್ಮಿ ಬಂದು ಡಬ್ಬಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಡಬ್ಬಾಕ್ ಟ್ರಾನ್ಸ್ಫರ್. ಓಕೆ, ನೆಕ್ಸ್ಟ್ ಏನು ಹಾಕೋಬೇಕಂತ ತಗೊಂಡಿದ್ಯಾ? ಹಸಿ ಪೆಪ್ಪರ್ ಮಸಾಲ ತಗೋ. ಸ್ಪೂನ್ ತೊಗೊಂಬಾ. ದೊಡ್ಡ ಚಿಕ್ಕದ ಏನು? ಓಕೆ, ಇವಾಗ ಏನು ಹಾಕೊತಾ ಇದ್ದೀನಿ ಅಂದರೆ ಚಿಲ್ಲಿ ಪೌಡ್ರ್ ಹಾಕೊತಾ ಇದ್ದೀನಿ ಗೈಸ್. ವಾಂಟೆಡ್ ಲೆವೆಲ್. ನಾನು ಮಿಕ್ಸ್ ಮಾಡೋದಾದ್ರೆ ತೋರಿಸು, ಬರೀ ನಮ್ಮಕ್ಕಗಳೇ ತೋರಿಸ್ತಾ ಇದೆಯಾ? ಮಿಕ್ಸ್ ಮಾಡೋದು ಏನಕ್ಕೆ? ಯಾವ ಏನಿದ್ರು ತಿನ್ನೋತಾನೆ, ತಿನ್ನೋದು ತಿನ್ಬೇಡಿ, ತಿನ್ನೋದು ತೋರಿಸೋಣ. ಪೆಪ್ಪರು ಹಾಕು. ಅಚ್ಚಿ ಇರೇ ಅಮ್ಮ, ಸಾಕು. ನಿಮ್ಗೆ ತೋರಿಸ್ಬೇಕಲ್ಲ, ಅದು ಪೌಡರ್ ಸ್ಪ್ರೆಡ್ ಆಗೋದು ನೋಡ್ಕೊಳ್ಳಿ. ಅವ್ರ ಜೊತೆ ಬಂದು ಕೆಲಸ ಮಾಡ್ದಂಗೆ ಆಯ್ತಪ್ಪ ನನ್ನ ಕತೆ. ಬೇಸಿಂಗ್ ಮೈ ಟೈಮ್. ಚೀಸ್ ಫಿಲ್ ಮಾಡ್ತೀಯ ಇಲ್ಲ ಟಾಪ್ ಆಗ್ತೀಯ? ಫಿಲ್ ಮಾಡೋದು. ಫಿಲ್ಲಿಂಗ್ ಎಲ್ಲ ಮಾಡೋದಲ್ಲ, ಟೈಮ್ ಆಗೋಗ್ಬಿಡುತ್ತೆ. ಆಲ್ರೆಡಿ 1:30 ಆಗೋಗ್ಬಿಡುತ್ತೆ. ಟಾಪ್ ಮಾಡೋದಂದ್ರೆ ಹೆಂಗೆ? ಅದ್ರ ಮೇಲೆ ಟಾಪ್ ಹಾಕೋದಾ? ಏನು ಟಾಪ್? ಎತ್ತಿಕ್ ಇದನ್ನು ಪ್ಯಾಂಟ್ ಜೀನ್ಸ್ ಎಲ್ಲ ಹಾಕಲ್ಲ? ಎಷ್ಟು ಕೊಟ್ಟಾಟೋ ಯಾವನಿಗೆ ಕೊಡೋಣ. ನಾಳೆ ನಮ್ಮ ಅಮ್ಮಂಗೆ ಹೇಳಿ ಇದ್ರಲ್ಲೊಂದು ಈರುಳ್ಳಿ ಕಟ್ ಮಾಡಿಬಿಟ್ಟು, ಒಂದು ಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟು, ಆಲೂಗಡ್ಡೆ ಬೋಂಡ ಮಾಡ್ಕೊಂಡು ತಿನ್ಬಿಡ್ತೀನಿ. ಇವಳು ಹಿಂಗೆ ಮಾಡ್ತಾಯಿದ್ರೆ. ಅಯ್ಯೋ, ಹಿಂಗೆಲ್ಲ ಹೇಳ್ಬಾರ್ದು. ಒಂದೇ ನಿಮಿಷ ಗೈಸ್, ನಾನು ಹೇರ್ ಸ್ಟೈಲ್ ಸೆಟ್ ಮಾಡ್ಕೊತೀನಿ. ಝೂಮಲ್ಲಿ ಹೋದ್ರೆ ಅವ್ರಿಗೆ ಭಯ ಆಗಲ್ವಾ ದಿವಿಶ್ರೀ? ಪ್ಲೀಸ್ ಅದೆಲ್ಲ. ಓಕೆ, ಇವಾಗ ಏನು ಮಾಡಬೇಕು ಅಂದರೆ ಫಸ್ಟು ನೀನು ಎಣ್ಣೆ ಕಾಯಿಸು.
ಆಯಿಲ್ ಫುಡ್ಸ್ ಎಲ್ಲ ಸ್ವಲ್ಪ ಕಮ್ಮಿಯಾಗೆ ತಿನ್ನಬೇಕು. ಯಾಕಂದರೆ ಆಲ್ರೆಡಿ ಮೂತಿ ಎಲ್ಲ ಫುಲ್ಲು ಬಂದ್ಬಿಟ್ಟಿದೆ ಪಿಂಪಲ್ಸ್. ಆಯಿಲ್ ಹಾಕಿ ಅಂದರೆ ಇವಾಗ ಇದ್ರೊಳಗಡೆ ಚೀಸ್ನ ಒಳಗಡೆ ಸ್ಟಫ್ ಮಾಡಿಬಿಟ್ಟು ಲೈಟಾಗಿ ಫ್ರೈ ಮಾಡೋಣ, ಜಾಸ್ತಿ ಬೇಡ. ನಿಮ್ಗೆ ಈ ಥರ ಶೀಟ್ ಸಿಕ್ಕಿದ್ರೆ ಇದನ್ನ ಇಟ್ಕೊಂಡೆ ಕಟ್ ಮಾಡ್ತೀನಿ. ನಿಂಗೆ ಒಬ್ಳಿಗೆ ಎಲ್ಲ ಮಾಡ್ಕೊಂಡು ನೋಡಿ. ಸಿಕ್ಕಿದ್ರೆ ಇದು ಇಟ್ಕೊಂಡು ಮಾಡಿ, ಇಲ್ಲಾಂದರೆ ಕ್ಯೂಬ್ದಾಗ ಬರುತ್ತೆ ಅದನ್ನ ಕಟ್ ಮಾಡ್ಕೊಂಡು ಮಾಡಿ. ಇವಳೇ ಮಾಡೋದು ಇವಾಗ ಫ್ರೈ ಮಾಡಿ. ಸೊ ಇವಾಗ ಅವಳು ಫ್ರೈ ಮಾಡ್ತಾವಳೆ. ಫ್ರೈ ಮಾಡಿಬಿಟ್ಟು ತಗೊಂಡು ಬಂದು ನಾನು ಕೊಟ್ಮೇಲೆ ಹೇಳ್ತೀನಿ ನಾನು ಟೇಸ್ಟ್ ಹೆಂಗಿದೆ ಅಂತ ಅಂದ್ಬಿಟ್ಟು. ಅಲ್ಲಿವರೆಗೂ ಇವಳು ಒಬ್ಬಳೇ ಮಾಡಲಿ, ಬಿಕಾಸ್ ನನಗೆ ಕೆಲಸ ಇದೆ. ಬಾಯ್. A few moments later. ಸೊ ಏನು ಗೊತ್ತಾ ಗೈಸ್, ಫೈನಲಿ ಆಫ್ಟರ್ 1 hour, ಲಿಟ್ರಲಿ 1 hour ವೆಯ್ಟ್ ಮಾಡಿಸಿದ್ದಾಳೆ ಆ್ಯಂಡ್ ಮಾಡ್ಕೊಂಬಂದಿದ್ದಾಳೆ. ಇದಕ್ಕೇನು ಹೆಸರು ದಿವ್ಯಾ? ನೋಡಿ, ಇನ್ನ ಮಾಡಬೇಕು. ಲೆಟ್ ಮೀ ಟೇಸ್ಟ್. ಒಳಗಡೆನೆ ಮಾಡ್ಕೊಂಡು ತಿನ್ಬಿಟ್ಟು ಬಂದ ಹೆಂಗೆ? ಹೆಂಗೆ ಕ್ರಿಸ್ಪಿ. ಓಕೆ ಗೈಸ್, ದಿವ್ಯಶ್ರೀ ಫೈನ್, ಚೆನ್ನಾಗಿ ಮಾಡಿದ್ದಾಳೆ. ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಬಾಯ್.